ಗುಡ್ಡ ಹತ್ತಿದ ಮೇಲೆ ವ್ಯೂ ಉಂಟಲ್ಲ ಸ್ನೇಹಿತರೆ, ಅದು ಯಾವ ಲೆವೆಲಿಗೆ ಇರುತ್ತೆ ಅಂತ ನನಗೂ ಗೊತ್ತಿಲ್ಲ. ಹೋಗ್ಬಿಟ್ಟು ತೋರಿಸ್ತೀನಿ ಸ್ನೇಹಿತರೆ. ಜಾಸ್ತಿ ದೂರ ಇಲ್ಲ, ಇಲ್ಲಿಂದ ಅಲ್ಲಿ ತನಕ ಹೋದ್ರೆ ಮುಗೀತು. ಅರ್ಧ ಭಾಗ ಹತ್ತಾಗಿದೆ. ಅದು ಹತ್ತಬೇಕಾದ್ರೆ ಇದೆ ನೋಡಿ, ಸ್ವಲ್ಪ ಕಷ್ಟ. ಟಾಪಲ್ಲಿ ಇದೆ ಇವರು. ಈಗ ವ್ಯೂ ಪಾಯಿಂಟ್ ನೋಡೋಣ ಯಾವ ಥರ ಇರುತ್ತೆ ಅಂತ. ನಾನು ಆಲ್ರೆಡಿ ನೋಡ್ತಾ ಇದ್ದೀನಿ ಈ ಕಡೆ. ಇಡೀ ಕರ್ನಾಟಕನೇ ತೋರ್ಸ್ಲಿಕ್ಕೆ ಹೊಂಟಿದ್ದೀನಿ ಗುರು. ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಬ್ಲಾಗ್ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ, ಯಾವ ರೋಡ್ ಅಂದ್ರೆ ಇದು ನಾಡಗುಳಿ ಹೋಗೋ ರೋಡು. ಶಿರ್ಸಿಯಿಂದ ಕುಮಟಾ ರೋಡಿಗೆ ಬಂದ್ರೆ ಗುಳಿ ಕ್ರಾಸ್ ಅಂತ ಇರುತ್ತೆ. ಆ ಕ್ರಾಸ್ ಹತ್ರ ಸ್ವಲ್ಪ ಒಳಗಡೆ ಇದೀವಿ, ನೋಡ್ಬೋದು. ಸೊ ಅಲ್ಲೇ ಮೇನ್ ರೋಡ್ ಇರೋದು ಆಯ್ತಾ. ಇಲ್ಲಿ ಹತ್ರದಲ್ಲಿ ಒಂದು 100 ಮೀಟರ್ ಇದೆ. ಸೊ ಈಗ ನಾಡಗುಳಿ ಗುಡ್ಡ ಹೋಗೋಣ. ಹಿಂಗೆ ಸ್ಟ್ರೇಟ್ ಹೋಗ್ಬೇಕು ಸ್ನೇಹಿತರೆ. ಸಿಗೋಣ ಮುಂದೆ. ನೋಡ್ತಾ ಇರ್ರಿ ವಿಡಿಯೋ. ನಾಡಗುಳಿ ಗುಡ್ಡ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ, ಓಕೆನಾ? ಹೇ ಗಾಯ್ಸ್, ಇವಾಗ ಹೋಗೋಣ. ಸೊ ಸ್ಟಾರ್ಟಿಂಗ್ ಈ ಗುಡ್ಡ ಹತ್ತೋಣ ಗುರು, ಆಮೇಲೆ ಈ ಕಡೆ ಹೋಗೋಣ. ನೋಡಿ ಸ್ನೇಹಿತರೆ, ಈ ಥರ ಇದೆ ಗುಡ್ಡ. ಹತ್ತಿದ ಮೇಲೆ ವ್ಯೂ ಉಂಟಲ್ಲ ಸ್ನೇಹಿತರೆ, ಅದು ಯಾವ ಲೆವೆಲಿಗೆ ಇರುತ್ತೆ ಅಂತ ನನಗೂ ಗೊತ್ತಿಲ್ಲ. ಹೋಗ್ಬಿಟ್ಟು ತೋರಿಸ್ತೀನಿ ಸ್ನೇಹಿತರೆ. ಮಳೆಗಾಲದಲ್ಲಿ ಬರಬೇಕು. ಇಲ್ಲೆಲ್ಲ ಗ್ರೀನ್ 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 ಗ್ರೀನ್, ಆ ಗುಡ್ಡ ಎಲ್ಲ ಗ್ರೀನ್ ಕಾಣುತ್ತೆ. ಸೊ ಈ ಟೈಮಲ್ಲಿ ಬಂದರೆ ಗ್ರೀನು ಇರಲ್ಲ, ಓಕೆನಾ? ತುಂಬ ಬೇಸಿಗೆಗಾಲ ಈಗ. ಅದರಲ್ಲೂ ನಾನು ಸುಮಾರು ಕರೆಕ್ಟು 1:05 ಆಗಿದೆ ಇವಾಗ, ಕರೆಕ್ಟಾಗಿ ನೋಡ್ಬೋದು. ಈ ಟೈಮಲ್ಲಿ ಈ ಗುಡ್ಡ ಹತ್ತಾ ಇದ್ದೀವಿ. ಈಗ ಸ್ನೇಹಿತರೆ, ಅದ್ಭುತ ಆದಂಥ ವ್ಯೂ ತೋರಿಸ್ತೀನಿ, ಬನ್ನಿ. ಈ ಗುಡ್ಡದ ಮಿಡ್ಲ್ ವ್ಯೂ ಪಾಯಿಂಟಿಗೆ ಹೋಗೋಣ. ನೋಡಿ ಸ್ನೇಹಿತರೆ, ಈ ಗುಡ್ಡ ಶಿರ್ಸಿ ತಾಲೂಕಿನಲ್ಲಿ ಬರುತ್ತೆ. ಶಿರ್ಸಿಯಿಂದ 15 ಕಿಲೋಮೀಟರ್ ಬಂದರೆ ಕಾಣುವುದೇ ನಾಡಗುಳಿ ಗುಡ್ಡ. ಈ ಗುಡ್ಡದ ವಿಶೇಷತೆ ಏನಪ್ಪಾ ಅಂದರೆ, ಮಳೆಗಾಲದಲ್ಲಿ ಸುತ್ತಮುತ್ತಲಿನ ಪ್ರದೇಶ ಹಸಿರಾಗಿ ಸುಂದರವಾಗಿ ಕಾಣುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ ಯಾವ ಥರ ಇತ್ತಂತ. ಇವಾಗ ಈ ಗುಡ್ಡ ಹತ್ತೋಣ. ಈ ಗುಡ್ಡ ತುಂಬ ದೊಡ್ಡದಾಗಿದೆ, ಓಕೆನಾ? ಅಲ್ಲಿ ತನಕ ಹೋಗಬೇಕು. ಕಾಣ್ತಾ ಇರ್ಬೋದು ನಿಮಗೆ. ಆ ಗುಡ್ಡದ ಅರ್ಧದಷ್ಟು ಭಾಗ ಇದೆ ಈ ಗುಡ್ಡ. ಆ ಗುಡ್ಡ ಹತ್ತಿದ್ರೆ ಇನ್ನು ಚೆನ್ನಾಗಿ ವ್ಯೂ ಪಾಯಿಂಟ್ ಕಾಣ್ಬೋದು ಅಂತ ಅನ್ಕೊತೀನಿ. ಬನ್ನಿ ಸ್ನೇಹಿತರೆ, ನೋಡೋಣ. ಇವಾಗ ಹೋಗೋಣ. ಸ್ನೇಹಿತರೆ, ಈಗ ಹತ್ತೋದು ಈ ಗುಡ್ಡ. ಗುಡ್ಡ ಮುಗಿಸ್ಕೊಂಡು ಭೀಮನ್ ಗುಡ್ಡ ಹೋಗೋಣ ಅಂತ ಇವಾಗ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ, ಓಕೆನಾ? ಈ ಗುಡ್ಡ ಹತ್ತೋದು ಸ್ವಲ್ಪ ಕಷ್ಟ ಇದೆ, ಜಾಸ್ತಿ ದೂರ ಇಲ್ಲ. ಇಲ್ಲಿಂದ ಅಲ್ಲಿ ತನಕ ಹೋದರೆ ಮುಗೀತು. ನೋಡ್ಬೋದು ರೋಡ್ ಹೆಂಗೆ ಕಾಣುತ್ತೆ ಅಂತ ಇಲ್ಲಿಂದ ಕೆಳಗಡೆ. ಅರ್ಧ ಭಾಗ ಹತ್ತಾಗಿದೆ, ಅದೇನ ನೋಡ್ಬೋದು. ಗುಡ್ಡ ಹಿಂಗೆ ಕಂಡ್ರು ಅದು ಹತ್ತಬೇಕಾದ್ರೆ ಇದೆ ನೋಡಿ, ಸ್ವಲ್ಪ ಕಷ್ಟ. ಹತ್ತಾದ್ಮೇಲೆ ವ್ಯೂ ಚೆನ್ನಾಗಿರುತ್ತೆ ಗುಡ್ಡ ನೋಡೋದಕ್ಕೆ, ನೋಡ್ಬೋದು. ಇಲ್ಲಿ ಮಧ್ಯಾಹ್ನ ಹತ್ರ ಬಂದ್ರೂ ಆ ಬಿಸಿಲು ಜೋರಾಗೆ ಬೀಳುತ್ತೆ, ಆದರೆ ತಂಪು ಗಾಳಿ, ಸೆಕೆ ಎಲ್ಲ ಆಗಲ್ಲ. ನೋಡ್ಬೋದು, ನಾನು ಇಷ್ಟು ಘಟ್ಟ ಆಗಿದ್ದೀನಿ, ಮೈಯೆಲ್ಲ ಒದ್ದೆ ಆಗಿತ್ತು ಸೆಕೆಯಿಂದ. ಸೊ ಆ ಥರ ಗಾಳಿ ಬೀಸ್ತಾ ಇದೆ ಇಲ್ಲಿ. ಅದರಲ್ಲಿ ಜಾಕೆಟ್ ಕೂಡ ಹಾಕಿದ್ದೀನಿ, ಆದರೂ ಏನು ಫರ್ಕ್ ಆಗಲ್ಲ, ಓಕೆನಾ? ಬನ್ನಿ ಮುಂದೆ ಸಿಗೋಣ. ನೋಡಿ ಸ್ನೇಹಿತರೆ, ಈಗ ಹತ್ತಿರೋ ಗುಡ್ಡ ಇದು.
ಬಚ್ಚ ತರ ಕಾಣುತ್ತೆ. ಅವಾಗೇನ ಈ ಗುಡ್ಡ ಮುಂದೆ ಈ ಗುಡ್ಡ ಇನ್ನೂ ಹತ್ತಬೇಕು ಗುರು. ಗೈಸ್ ಇವಾಗ ಫೈನಲ್ ಆಗಿ ಘಟ್ಟ ಹತ್ತಿದೀವಿ ಆಯ್ತಾ. ಗುಡ್ಡದ ಮೇಲೆ ಇದ್ದೀನಿ, ಟಾಪಲ್ಲಿ ಇದೀವಿ ಗುರು. ಈಗ ವ್ಯೂ ಪಾಯಿಂಟ್ ನೋಡೋಣ ಯಾವ ಥರ ಇರುತ್ತೆ ಅಂತ. ನಾನು ಆಲ್ರೆಡಿ ನೋಡ್ತಾ ಇದ್ದೀನಿ ಈ ಕಡೆ ಮೇನ್ ಪಾಯಿಂಟು. ನೋಡ ನಮ್ಮೂರು ಯಾವ ಥರ ಇದೆ ಅಂತ. ಇದು ಗುರು ಇಲ್ಲಿಂದ ಸೂಪರ್ ಆಗಿ ಕಾಣುತ್ತೆ. ಸ್ನೇಹಿತರೆ, ಬದುಕು ಎಂಬುದು ದೇವರ ವರ ಪ್ರಸಾದವಿದ್ದಂತೆ ವಿಮರ್ಶೆ ಇಲ್ಲದೆ ಪ್ರಸಾದ ಸ್ವೀಕರಿಸುತ್ತಾ ಇರಬೇಕು. ಹಾಗೆ ಪ್ರಕೃತಿ ಎಂಬುದು ದೇವರ ಸೃಷ್ಟಿ, ಅದು ಹಾಳು ಮಾಡಬಾರದು, ನೋಡಿ ಆನಂದಿಸಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ಹೇಗಿದೆ ಅಂತ. ಸೂಪರ್ ಆಗಿದೆ. ಈ ರೌಂಡ್ ವ್ಯೂ ತೋರಿಸಿದ್ದೀನಿ, ಓಕೆನಾ. ಈ ಗುಡ್ಡದ ರೌಂಡ್ ವ್ಯೂ. ಈ ಬ್ಲಾಗ್ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ಗುಡ್ಡ ಹೇಗಿದೆ ಇಲ್ಲಿಯವ್ರು ನೋಡ್ತಾ ಇದ್ರೆ ಕಾಮೆಂಟ್ ಹಾಕಿ ನಮ್ಮೂರು ಗುಡ್ಡ ಅಂತ, ಓಕೆನಾ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಈಗ ಹೋಗ್ತಿರೋದು ಭೀಮನ್ ಗುಡ್ಡ ಹೋಗ್ತಾ ಇದ್ದೀವಿ. ಖಂಡಿತವಾಗಿಯೂ ಮಿಸ್ ಮಾಡಿದ್ದೆ ಭೀಮನ್ ಗುಡ್ಡದ ವಿಡಿಯೋ ನೋಡಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.